ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಜಾಗ ಜಮೀನಿನ ತಂಟೆ ತಕರಾರುಗಳು ಬಹಳಷ್ಟು ಇರ್ತವೆ. ಬದಲಾದ ಕಾಲಘಟ್ಟ ಹಂಗೆ ಮಾಡ್ತಾ ಇದೆ. ಭಾಳ ವಿವೇಚನೆಯಿಂದ ಏನೋ ಒಂದು ರೀತಿಯಲ್ಲಿ ಅನುಕೂಲ ಆಗಲಿ, ಮಕ್ಕಳು ಒಂದು ಜೀವನ ಮಾಡಲಿಕ್ಕೆ ಆಧಾರವಾಗಿರಲಿ, ಕೃಷಿಗೆ ಮಹತ್ವ ಕೊಟ್ಟು ಬೆಳವಣಿಗೆ ಆಗಲಿ ಅಂತಕ್ಕಂತಹ ಒಂದು ಒಳ್ಳೆಯ ಉದ್ದೇಶದಿಂದ ಪೂರ್ವಿಕರು ಏನೋ ಮಾಡಿರ್ತಾರೆ. ಜಮೀನು ಸಡನ್ನಾಗಿ ಏನೋ ಬೆಲೆ ಬಂದುಬಿಡುತ್ತೆ. ಆ ಬೆಲೆ ಬಂದಿದ ತಕ್ಷಣ ಇವಾಗ ಅವ್ರ ಮಕ್ಕಳು ಇವ್ರ ಮಕ್ಕಳು ಅದು ಇದು ಆ ಕೇಸ್ ಈ ಕೇಸ್ ಅಂತ ಹಾಕಿರ್ತಾರೆ. ತಕರಾರುಗಳನ್ನು ಮಾಡ್ಕೊಂಡು ನಂದು 2 ಗುಂಟೆ ಹೋಯ್ತು, ನಂದು 5 ಗುಂಟೆ ಹೋಯ್ತು, ನಂದು 10 ಮಾಡ್ದೆ, ನಂದು 10 ಆಯಿತು, ನನ್ನ ಜಾಗದಲ್ಲಿ ರಸ್ತೆ ಇರಲಿಲ್ಲ, ಇವನು ರಸ್ತೆ ಮಾಡಿಕೊಂಡ, ನಂದು ಹಾಳಾಗೋಯ್ತು, ನಿಂದೋಯ್ತು. ಇದನ್ನು ಬಿಟ್ಬಿಟ್ರೆ ಕೆಲವೊಬ್ಬರು ಮತ್ತಷ್ಟು ಏನೋ ಒಂದು 10 ಎಕರೆ ಇದೆ, ಅಲ್ಲೆಲ್ಲ ಒಂದು ಸಂದೇಶ ಹಾಕ್ಕೊಂಡಿದ್ದೆ, ಅದನ್ನು ತೊಗೊಂಬಿಡೋಣ. ದುರುದ್ದೇಶದ ಒಂದು ಪರ್ವ. ಅವನಿಗೆ ಎಷ್ಟು ಬೇಕಷ್ಟು ಹಿಂಸೆ ಕೊಡೋದು, ಯಾರು ಸರ್ವೇರ್ ಕರೆಸೋದು, ಒಪ್ಪದೇ ಇರೋದು, ಚೈನ್ ಹಾಕಿ ಸರ್ವೆ ಮಾಡಿದ್ರು ಕೂಡ ಒಪ್ಪದೇ ಇರೋದು, ಬರದೇ ಇರೋದು, ಸೈನ್ ಮಾಡದೇ ಇರೋದು, ಈ ರೀತಿಯಾದಂಥ ಕಾಲಹರಣ ಮಾಡ್ತಾ ಜಮೀನಿನಲ್ಲಿ ತಕರಾರು ಮಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಒಂದು ದಾಖಲೆ ಪತ್ರಗಳ ಆಧಾರದಿಂದ, ಎರಡನೇದಾಗಿ ಜಾಗದ ಒಂದು ಅಳತೆಯ ವಿಚಾರಗಳಿಂದ, ಮೂರನೇದಾಗಿ ಇಲ್ಲ ಸಲ್ಲದ ಕಿರುಕುಳದಿಂದ, ಈ ರೀತಿ ಒಟ್ಟಾರೆಯಾಗಿ 3 ರೀತಿಯಲ್ಲಿ ತಕರಾರುಗಳು ಮಾಡ್ತಾ ಇರ್ತಾರೆ. ಹೇಗೆ? ದಾಖಲೆಗಳು ಏನೋ ಮಾಡ್ಕೊಳ್ಳುವಾಗ ಯಾರೋ ಅವ್ರ ಹೆಸರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇಬ್ಬರು ಅಣ್ಣ ತಮ್ಮನ ಮಕ್ಕಳು ಇರ್ತಾರೆ, ಅಣ್ಣನ ಮಕ್ಕಳು ಇರ್ತಾರೆ, ಎಲ್ಲ ನಮಗೆ ಸೇರಿದೆ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳೋವಂಥ ಜಾಸ್ತಿ ಇರ್ತದೆ. ಆ ಒಂದು ವಿಶ್ವಾಸ ಬದ್ಧತೆ ಅಣ್ಣ ತಮ್ಮದರಲ್ಲಿತ್ತು, ಅವ್ರ ಮಕ್ಕಳಲ್ಲಿ ಇರೋದಿಲ್ಲ. ಹಾಗಾಗಿ ಯಾರೊಬ್ಬರು ತೊಗೊತಾರೆ, ದಾಖಲೆಗಳನ್ನು ಸರಿಯಾಗಿ ಮಾಡ್ಕೊಳೋದಿಲ್ಲ. ಸುಮ್ಮನೆ ಅವರವರು ವಿಚಾರದಲ್ಲಿ ನಂಬಿಕೆ, ವಿಶ್ವಾಸ, ಪ್ರೀತಿ, ಸ್ನೇಹ, ನನ್ನವರು ತನ್ನವರು, ಬಂಧುತ್ವ, ಬಳಗತ್ವ ಅಂಥೇಳಿ ನಂಬಿ ಹೋಗಿಬಿಡ್ತಾರೆ. ನಾಳೆ ಅದೇ ವಿಶ್ವಾಸ ಉಳಿಯುತ್ತಾ ಇಲ್ಲಿ? ಯಾಕಂದರೆ ಬದಲಾದ ಕಾಲಘಟ್ಟದಲ್ಲಿ ಏನು 10 ಲಕ್ಷ 10,000ಕ್ಕೆ ಹೋಗೋ ಜಮೀನು 10 ಲಕ್ಷ ಆಗಿರುತ್ತೆ, 10 ಕೋಟಿ ಆಗುತ್ತೆ, ಬೇರೆ ವಿಷಯ ಅದು. ಹೀಗೆ ಪ್ರತಿಯೊಬ್ಬನಿಗೂ ಕೂಡ ಒಂದು ರೀತಿಯಲ್ಲಿ ಆಸೆ, ಒಂದು ಜಮೀನಿದೆ ಅಂತಕ್ಕಂಥ ಒಂದು ಭಾವನೆ. ಹಾಗಾಗಿ ಇಲ್ಲದೇ ಇರ್ತಕ್ಕಂಥ ಈರ್ಷೆ, ಹೊಟ್ಟೆ ಕಿಚ್ಚು ಅಥವಾ ಪಡಿಬೇಕೆಂಬತಕ್ಕಂಥ ಒಂದು ಭಾವನೆಗಳಿದೆಲ್ಲ ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ. ಹೀಗೆ ತಕರಾರುಗಳನ್ನು ಮಾಡುತ್ತೆ. ಇನ್ನು ಕೆಲವೊಬ್ಬರಿಗೆ ಅಳತೆ ವಿಚಾರದಲ್ಲಿ ಸುಮ್ಮನೆ ತಕರಾರು. ಅವನು ಬದುನ ಈ ಕಡೆ ಸರಿಸೋದು, ಅವನು ಆ ಕಡೆ ಜರುಗಿಸೋದು. ಅಲ್ಲಿ ದಾರಿ ಇರಲಿಲ್ಲ, ಇವಾಗ ದಾರಿ ಮಾಡ್ಕೊಂಡ್ಬಿಡೋದು, ಬೇಕಂತಲೇ ಇನ್ನೊಂದು ಹೊಲಕ್ಕೆ ದಾರಿ ಕೊಡದೇ ಇರೋದು, ಈ ರೀತಿಯಲ್ಲಿ ತೊಂದರೆ ಮಾಡೋದು. ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ರೀತಿಯಲ್ಲಿ ಕಿರುಕುಳ ಮಾಡೋದು. ಸರ್ವೇರ್ ಬಂದರೂ ಕೂಡ ಅದನ್ನು ಲೆಕ್ಕಾಚಾರ ಮಾಡದಿರೋ ನೋಡ್ಕೊಳೋದು. ಹೇಗೆ? ನುಂಗುವಂಥದ್ದು. ಅಥವಾ ಆ ಜಾಗ ನಂದೇ ಅಂತಕ್ಕಂಥ ಒಂದು ಭಾವನೆ ಇದ್ದರೆ, ಇನ್ನೊಂದು ಭಾವನೆ ಏನಂತಂದರೆ ಕೊಟ್ಟೋಗ್ಬಿಡಲಿ ಅಂತಕ್ಕಂಥ ಒಂದು ದುರುದ್ದೇಶ. ಈ ರೀತಿಯಾಗಿ ಇನ್ನು ಕೆಲವೊಂದು ಸುಖ ಸುಮ್ಮನೆ ನನಗೂ ಸೇರಿದೆ, ನನಗೂ ಪಾಲಿದೆ ಅಂತ ಹೇಳಿ ಆ ಒಂದು ಪಾಲಿಗೋಸ್ಕರ ಕಿತ್ತಾಟ, ಎಲ್ಲ ರೀತಿಯಿಂದನೂ ಕೂಡ ತಕರಾರುಗಳು ಬರ್ಬೋದು. ಜಾಗ ತೊಗೊಳ್ಬೇಕು ಅಥವಾ ಏನೋ ಒಂದು ಮಾಡಬೇಕು ಜಮೀನು ವಿಚಾರದಲ್ಲಿ ಈ ಶುರು ಆಗ್ತಕ್ಕಂಥದ್ದು ಇಲ್ಲಿ ಹಗೆತನ, ಶತ್ರುತ್ವ ಅನ್ನೋದು ಜಮೀನಿನ ವಿಷಯವಾಗಿ, ಜಾಗದ ವಿಷಯವಾಗಿ. ಒಂದು ಮನೆ ಇತ್ತಂದ್ರೆ ಅಲ್ಲೂ ಅಷ್ಟೇ ಹಣೆ ಬರ. ಅಕ್ಕಪಕ್ಕದಲ್ಲೇ ಒಂದು ರೀತಿಯಲ್ಲಿ ಮನಸ್ತಾಪಗಳು ಮಾಡ್ಕೊಂಡು ಕಟ್ಟವಾಗಲೂ ಕಿರಿಕಿರಿ, ಮನೇಲಿದ್ದರೂ ಕಿರಿಕಿರಿ. ನಿಮ್ಮ ಮನೆ ನೀರು ಆ ಕಡೆ ಹೋದ್ರೂ ತೊಂದರೆ, ಅವ್ರ ಮನೆ ನೀರು ಈ ಕಡೆ ಬಂದರೂ ತೊಂದರೆ. ಇಂಥ ಒಂದು ವಾದ ವಿವಾದಗಳಲ್ಲೇ ಕಾಲಹರಣ ಮಾಡೋದು. ಏನೋ ಕಟ್ಟವಾಗ ಆ ಕಡೆ 2 ಇಂಚ್ ಹೋದರೂ ಇಲ್ಲಿ ದೊಡ್ಡ ಗುದ್ದಾಟ, ಮಾರಾಮಾರಿನೇ ನಡೆದು ಹೋಗ್ಬಿಡುತ್ತೆ. ಅಂಥ ಒಂದು ಮನಸ್ಥಿತಿ. ಈ ಒಂದು ಕಲ್ಪನೆಗಳು ಜಾಗದಲ್ಲೂ ಅಥವಾ ಅಣ್ಣ ತಮ್ಮಂದಿರ ಅಕ್ಕಪಕ್ಕ ಇರ್ತಾರೆ, ಅಲ್ಲೂ ಒಂದು ಸ್ವಲ್ಪ ಕಿರಿಕಿರಿ. ನಂದೇ ಬರಬೇಕು, ನಾನೇ ಕೊಟ್ಬಿಟ್ಟಿದ್ದೀನಿ, ಏನೋ ಧರ್ಮ ಕೊಟ್ಟಂಗೆ, ಇವನು ದುಡಿದು ಕೊಟ್ಟಂಗೆ, ತಾತನ ಆಸ್ತಿನೋ ತಂದೆ ಆಸ್ತಿನೋ ಯಾರ್ದು. ಈ ಒಂದು ಇದೆಲ್ಲ ನಾನತ್ವ, ದುರಹಂಕಾರ ವಿಚಾರ ಅಥವಾ ನಂದೇ ನಡಿಬೇಕೆಂಬತಕ್ಕಂಥದ್ದು. ಹಾಗೆ ಅದನ್ನು ಹೇಗಾರು ಮಾಡಿ ಲಪ್ಟಾಯಿಸ್ಬೇಕೆಂಬತಕ್ಕಂಥ ಒಂದು ದುರ್ಬುದ್ಧಿ. ಇವೆಲ್ಲ ಸೇರಿ ಈ ತಕರಾರುಗಳು ಉಂಟಾಗಿ ಆ ವ್ಯಕ್ತಿಗಳಲ್ಲೇ ಒಂದು ರೀತಿಯಲ್ಲಿ ಮನಸ್ತಾಪಗಳು ಬರ್ಬೋದು. ವಿಕಲ್ಪಗಳು ಹೇಗಿರುತ್ತೆ ಅಂದರೆ, ಬಹಳ ಚಂದನಾಗಿರ್ತಕ್ಕಂಥ ಅಣ್ಣ ತಮ್ಮಂದಿರೇ ದೂರ ಆಗುವಂಥ ಪರಿಸ್ಥಿತಿ ಬರ್ಬೋದು. ಸ್ವತಃ ಬಂಧುಗಳೇ ಶತ್ರುಗಳಾಗ್ಬೋದು. ನೆರೆಯವರು ಸ್ವತಃ ಸ್ನೇಹಿತರಿರ್ತಾರೆ, ಅವರೇ ಶತ್ರುಗಳಾಗಿ ಮಾರ್ಪಾಡಾಗ್ಬೋದು. ಈ ಶತ್ರು ಬಾಧೆಯಿಂದ ನೀವು ಜಾಗ ಜಮೀನಿನ ಸಮಸ್ಯೆಗಳನ್ನು ಅನುಭವಿಸ್ಲಿಕ್ಕೆ ಶುರು ಮಾಡ್ತೀರ. ಅವಾಗ ಹೀಗೆ ಶುರು ಆಗಿದ್ದು ನೀವು ಕೂಡ ಇದೇ ವಿಚಾರದಲ್ಲಿ ಕಾಲಹರಣ ಮಾಡಿಕೊಂಡು ಬರೀ ಆ ಶತ್ರುವಿನ ಬಗ್ಗೆನೇ ಯೋಚನೆ ಮಾಡ್ತಾ, ಅವನು ಮಾಡಿರ್ತಕ್ಕಂಥ ಕೃತ್ಯದ ಬಗ್ಗೆನೇ ಆಲೋಚನೆ ಮಾಡ್ತಾ ಬದುಕನ್ನು ಒಂದು ರೀತಿಯಲ್ಲಿ ಯಾವಾಗಲೂ ಆ ದ್ವೇಷಕ್ಕೋ ಹಠಕ್ಕೋ ಅಥವಾ ಅವನ ಮೇಲೆ ಜಿದ್ದುಗೋ ನೀವು ಸಾಧಿಸೋ ಹಾಗೆ ತಾವು ಯೋಚನೆ ಮಾಡ್ತಾ ಇರ್ತಾರೆ. ನಿಮ್ಮಲ್ಲಿ
ನಗು ಅನ್ನೋದು ಕಣ್ಮರೆ ಆಗುತ್ತೆ, ಸಂತೋಷ ಅನ್ನೋದು ಹೋಗುತ್ತೆ, ನೆಮ್ಮದಿಯಾಗಿ ಊಟ ಮಾಡೋದು ಕೈ ತಪ್ಪು ಹೋಗುತ್ತೆ. ಯಾವಾಗಲೂ ನನಗೆ ಹಿಂಗೆ ಮೋಸ ಆಯಿತು, ನನ್ನ ಜಮೀನು ಹಿಂಗೆ ಕಿತ್ಕೊಂಡ್ರು, ನನ್ನ ಜಾಗದಲ್ಲಿ ಹಿಂಗೆ ಪ್ರಾಬ್ಲಮ್ ಮಾಡಿದ್ರು. ಮುಂದೆ ಎಲ್ಲಿದೆ ಕೆಲಸ ಕಾರ್ಯ ಬಿಟ್ಟು ಅದರೇ ವಿಚಾರದಲ್ಲಿ ಕಾಲಹರಣ ಮಾಡಿಕೊಂಡು ಅದೇನಾರ ಕೋರ್ಟ್ ಕಚೇರಿಗೆ ಹೋಗಿದರೆ ಅಲ್ಲೇ ಹೋಗಿ ಓಡಾಡ್ಕೊಂಬರೋದು ನಿಮ್ಮ ಲಾಸ್ಟಲ್ಲಿ ನಿಮ್ಮ ಕಾಲು ಕೈ ಎಲ್ಲ ಸೋದೋಗಿರ್ತವೆ ಅಷ್ಟೇ. ಇಲ್ಲಿ ನ್ಯಾಯದ ಒಂದು ವಿಮರ್ಶೆ ನಮ್ಮಿಂದ ನಾವೇ ಮಾಡ್ಕೊಳ್ಬೇಕು. ನಾನು ಮಾಡ್ತಾ ಇರೋದು ಸರಿನಾ, ನಂದ ಇದನ್ನು ನೋಡ್ಕೊಳ್ಬೇಕು. ಏನು ತೊಗೋಬೇಕು, ಪಡ್ಕೊಳ್ಬೇಕು. 2 ಅಡಿ 3 ಅಡಿ ಜಾಗ ತೊಗೋಬೋದು, ಹೋಗುವಾಗ ಯಾರು ಎತ್ಕೊಂಡು ಹೋಗೋದಿಲ್ಲ. ಹಾಗಂತ ಏನು ಬಿಡೋದು ಅಲ್ಲ ವ್ಯವಸ್ಥೆ. ವಿನಾಕಾರಣ ತೊಂದರೆ ಮಾಡ್ತಾ ಇದ್ದಾಗ ಯಾವತ್ತಾದರೂ ಒಂದಿನ ಕರ್ಮ ಹಿಂದೆ ಬೀಳುತ್ತಲ್ಲ. ಆ ಜಾಗಕ್ಕೋಸ್ಕರ ಎಷ್ಟು ಬಡದಾಡಿದಿರಲ್ಲ, ನಾಳೆ ದಿನ ಎಷ್ಟು ಮೋಸ ಮಾಡಿದಿರಲ್ಲ, ನಾಳೆ ದಿನ ಅಷ್ಟೇ ನೀವು ಅನುಭವಿಸ್ಬೋದಲ್ಲ. ಯಾಕಂದರೆ ನಿಮಗೂ ಮಕ್ಕಳು ಇರ್ತಾರೆ, ನಿಮಗೂ 2-3 ಜನ ಮಕ್ಕಳು, ಅವ್ರ ಮಕ್ಕಳು ನಡಿಬೋದಲ್ಲ ನಿಮ್ಮ ಮನೆಯಲ್ಲೂ. ಎಲ್ಲವೂ ಕೂಡ ವಿಚಾರ ಮಾಡಿ. ಸುಮ್ಮನೆ ಯಾರಿಗೋ ನೋವು ಕೊಡಬೇಕು, ಲಪಟಾಯಿಸ್ಬೇಕಂತಕ್ಕಂಥ ಒಂದು ದುರ್ಬುದ್ಧಿಯಿಂದ ಇನ್ನೊಬ್ರಿಗೆ ತೊಂದರೆ ಮಾಡ್ಕೊಂಡು ಹೋದರೆ ಅದು ಒಳ್ಳೆಯದಲ್ಲ. ಹಾಗಂತ ಹೇಳಿ ಹಿಂಗೆ ತೊಂದರೆ ಮಾಡೋರನ್ನ ಕೂಡ ನೀವು ಸಹಿಸ್ಕೊಳೋದು ಕೂಡ ಮಹಾ ಅಪರಾಧ ಆಗಿಬಿಡುತ್ತೆ. ಯಾಕಂದರೆ ಇವತ್ತು ನಿಮಗೆ ಮಾಡಿದರೆ ನಾಳೆ ಇನ್ನೊಬ್ಬನ ಮಾಡ್ಲಿಕ್ಕೆ ಹೋಗ್ತಾನೆ. ಇದೇ ಸವಾಸ, ಇದೇ ಜಾಗ. ಇಲ್ಲಿ ಕೆಲವೊಂದು ಜನ ಹೇಗಂತಂದರೆ ಸುಮ್ಮನೆ ಅಕ್ಕಪಕ್ಕದವ್ರ ಮೇಲೆ ದೊಡ್ಡ ದೊಡ್ಡ ಜಾಗ ಇದ್ದರೆ ಅಥವಾ ಒಂದಷ್ಟು ಬೆಲೆ ಬಾಳೋ ಜಾಗ ಇದ್ದರೆ ಅವ್ರ ಮೇಲೆ ಬೇಕಂತಲೇ ಹೋಗ್ತಾ ಇರ್ತಾರೆ. ಯಾಕಂದರೆ ಪಡಿಬೇಕು, ಅಥವಾ ಅದನ್ನು ಹೇಗಾದರೂ ಮಾಡಿ ಕಿತ್ಕೊಳ್ಳೋ ಅಂಥ ಒಂದು ವ್ಯವಸ್ಥೆ, ಗುಂಡಾಗಿರಿ ವರ್ತನೆಗಳು ಜಾಸ್ತಿ ಇರ್ತವೆ. ಈಗ ಕಾಲಮಾನ ಚೇಂಜ್ ಆಗಿಬಿಟ್ಟಿದೆ. ಬಹಳಷ್ಟು ಜಮೀನು ಜಾಗ ಇದ್ರ ಮೇಲೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದು ಜಾಸ್ತಿ. ಹಾಗಾಗಿ ಅಲ್ಲೇ ಮಾಡಬೇಕು, ಅಥವಾ ಇಲ್ಲೇ ನಿಮಗೆ ಕೆಲವೊಂದು ರೀತಿಯಾದಂಥ ದಂಧೆಗಳು ಕೂಡ ಕಾಣ್ತಾ ಇರ್ತವೆ. ಹೀಗೆ ಈ ಒಂದು ಜಾಗ ಜಮೀನಿನ ತಕರಾರು ತಂಟೆಗಳಿಂದ ನೀವು ಹೈರಾಣಾಗಿದ್ದರೆ, ಇಂಥ ಶತ್ರುಗಳಿಂದ ಬಹಳಷ್ಟು ನೀವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ, ಈ ಒಂದು ಪರಿಹಾರವನ್ನು ಮಾಡಿ. ಏನದು? ಒಂದು ಕೆಂಪು ಬಟ್ಟೆ ಅಥವಾ ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಳಿ. ಈ ಕೆಂಪು ವಸ್ತ್ರದಲ್ಲಿ, ಅಂದರೆ ಕೆಂಪು ವಸ್ತ್ರ ಒಂದು ಸ್ವಲ್ಪ ದೊಡ್ಡದಾಗಿರಲಿ, ತೆಗೆದುಕೊಂಡು ಅದರಲ್ಲಿ ಕಾಡಿಗೆಯಲ್ಲಿ ಲಂ ಎಂಬತಕ್ಕಂತಹ ಬೀಜಾಕ್ಷರವನ್ನು ಬರೀರಿ. ಲ 0, ಯ ರ ಲ, ಆ ಲ ಮತ್ತು 0, ಲಂ ಎಂಬತಕ್ಕಂಥ ಬೀಜಾಕ್ಷರವನ್ನು ಬರೀರಿ. ಆ ಬಟ್ಟೆಯ ಮೇಲೆ ನಿಮ್ಮ ಕೈಯಿಂದ ಎಡಗೈಯಿಂದ 5 ಮುಷ್ಟಿ ಅಕ್ಕಿ, 5 ಮುಷ್ಟಿ ಕಲ್ಲುಪ್ಪು, 8 ನಿಂಬೆಹಣ್ಣು, 8 ಮಳೆ, ಆಣೆ ಅಥವಾ ಗೋಡೆ ಮಳೆ ಅಂತ ಇಟ್ಕೊಳ್ಳಿ, ಕಬ್ಬಿಣದ್ದು, ಅರಿಶಿಣ, ಕುಂಕುಮ ಇಷ್ಟನ್ನು ಹಾಕಿ ಗಂಟಾಕಿ ಯಾವ ಜಾಗದಲ್ಲಿ ತಕರಾರಿದೆಯೋ ಆ ಜಾಗಕ್ಕೆ ಹೋಗಿ 1-2 ಅಡಿ ಆಳ ತೆಗೆದು ಆ ಜಾಗದ ಮಧ್ಯಭಾಗದಲ್ಲಿ ಇದನ್ನು ಊತಾಕಿ. ಖಂಡಿತ ಆ ತಕರಾರುಗಳಿಗೆ ಸಮಾಪ್ತಿ, ಒಂದು ರಾಜಿ ಸಂಧಾನಗಳು ಸಿಗ್ಬೋದು, ಅಥವಾ ವಿಜಯ ನಿಮ್ಮ ಪರವಾಗಿ ಬರ್ಬೋದು. ಎಲ್ಲ ರೀತಿ ಕಲಾಪಗಳಲ್ಲಿ ಜಯ ಸಂಪಾದನೆ ಆಗ್ಬೋದು. ನ್ಯಾಯ ಪಂಚಾಯಿತಿ ಮಾಡೋಗಳು ಕೂಡ ನಿಮ್ಮ ಪರವಾದಂಥ ತೀರ್ಪುಗಳು ವಿಚಾರಕ್ಕೆ ಬರ್ಬೋದು. ಹಾಗೆ ಆದಷ್ಟು ನೋಡಿ ಆ ತಕರಾರು ಬೇಗನೆ ಇತ್ಯರ್ಥ ಆಗುತ್ತೆ, ಮುಗಿದೋಗುತ್ತೆ, ಶಮನ ಆಗುತ್ತೆ. ಹಾಗಂತ ಹೇಳಿ ಇದು ಪರಿಹಾರವನ್ನು ನೀವು ಮಾಡಬೇಕಂತಂದರೆ ಆ ಒಂದು ಸ್ಥಿತಿಯಲ್ಲಿ ನೀವಿರಬೇಕು. ನಿಮಗೆ ಮೋಸ ಆಗಿರಬೇಕು, ನಿಮ್ಮ ಜಮೀನು ಯಾರಾದರೂ ಕಿತ್ಕೊಂಡಿರಬೇಕು, ಅಥವಾ ನಿಮಗೆ ಯಾರಾದರೂ ತಂಟೆ ತಕರಾರು ಮಾಡ್ತಾ ಇರಬೇಕು. ನೀವು ಇನ್ನೊಬ್ರಿಗೆ ತಂಟೆ ತಕರಾರು ಮಾಡಲಿಕ್ಕೆ ನೀವೇ ಹೋಗ್ತಾ ಇದ್ದರೆ ಖಂಡಿತವಾಗಿ ನಿಮಗದು ಪರಿಹಾರ ಅಲ್ಲ. ಇದ್ರ ಬಗ್ಗೆ ತಾವು ಆಲೋಚನೆ ಮಾಡಿ. ಖಂಡಿತ ಈ ದಾರಿದ್ರ್ಯದಿಂದ ಹೊರಗಡೆ ಬರಲಿಕ್ಕೆ ಈ ಪರಿಹಾರ ಸಾಕು. ನಿಮಗೆ ಮಾಡಿ, ಶುಭ ಆಗುತ್ತೆ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಸ್ಥಳ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.